ಇನ್ನು ಇದರ ಬೆನ್ನಲ್ಲೇ ಈಗ ಬಾಗ್ಲಿಯಾರ್ ಡ್ಯಾಮ್ನ ಎಲ್ಲ ಗೇಟ್ಗಳು ಕೂಡ ಮತ್ತೆ ಬಂದ್ ಆಗಿವೆ. ಸಿಂಧೂ ನದಿ ಒಪ್ಪಂದ ಅಮಾನತು ಮುಂದುವರೆದಿದೆ. ಯಾಕಂದರೆ ಮಾತಾಡುವಾಗಲೂ ಕೂಡ ಸೀಸ್ ಫೈರ್ನ ವಿಚಾರ ಬಂದಾಗಲೂ ಕೂಡ ಭಾರತ ಸ್ಪಷ್ಟವಾಗಿ ಹೇಳಿತ್ತು, ಹೌದು ಕದನ ವಿರಾಮಕ್ಕೆ ನಾವು ಒಪ್ಕೊಳ್ತಾ ಇದ್ದೀವಿ, ಹಾಗಂತ ನಮ್ಮ ಟ್ರೇಡ್ ವಾರ್ ಏನಿದೆಯಲ್ಲ ಅದನ್ನು ನಾವೇನು ನಿಲ್ಲಿಸೋದಿಲ್ಲ, ಅಥವಾ ನಾವೇನು ವಾಟರ್ ವಾರ್ ಶುರು ಮಾಡಿದ್ದೀವಿ, ಸಿಂಧೂ ನದಿ ನೀರಿನ ಒಪ್ಪಂದ ನಾವು ಅದನ್ನು ವಿಥೆಲ್ಡ್ ಮಾಡಿದ್ದೀವಿ, ಅದು ಹಾಗೇ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಸೊ ಹಾಗಾಗಿನೇ ಬಾಗ್ಲಿಯಾರ್ ಡ್ಯಾಮ್ನ ಎಲ್ಲ ಗೇಟ್ಗಳು ಕೂಡ ಮತ್ತೆ ಕ್ಲೋಸ್ ಆಗಿವೆ. ಈಗ ಸದ್ಯಕ್ಕೆ ಸಿಂಧೂ ನದಿ ಒಪ್ಪಂದ ಅಮಾನತ ಆಗಿರುವಂಥದ್ದು, ಅಂದರೆ ಅದನ್ನು ಸಸ್ಪೆನ್ಷನ್ನಲ್ಲಿ ಇಡಲಾಗಿದೆ. ಭಾರತದ ಕಡೆಯಿಂದ ಇನ್ನೂ ಕೂಡ ಅದ್ರ ಬಗ್ಗೆ ತೀರ್ಮಾನ ತೊಗೊಂಡಿಲ್ಲ, ನಾವು ಬಿಡೋದಿಲ್ಲ ನೀರನ್ನು ಅನ್ನುವಂಥದ್ದು ಒಂದು ನಿರ್ಣಯವನ್ನು ಮುಂದುವರಿಸಿದ್ದಾರೆ. ಸೊ ನಿನ್ನೆ ಸಿಂಧೂ ನದಿ ಒಪ್ಪಂದ ರದ್ದು ಬಗ್ಗೆ ಕೇಂದ್ರ ಸ್ಪಷ್ಟವಾಗಿ ಹೇಳಿತ್ತು. ಇವತ್ತು ಮತ್ತೆ ಡ್ಯಾಮ್ನ ಎಲ್ಲ ಗೇಟ್ಗಳು ಬಂದಾಗಿದೆ. ರಂಬಾನ್ ಬಳಿ ಚೆನಾಬ್ ನದಿಗೆ ನಿರ್ಮಿಸಲಾಗಿರುವಂತಹ ಡ್ಯಾಮ್ ಇದು. ಜಮ್ಮು ಕಾಶ್ಮೀರದಲ್ಲಿ ವಿಪರೀತ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಮೇ 8ನೇ ತಾರೀಕು ಡ್ಯಾಮ್ನ 2 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಡ್ಯಾಮ್ನ ಎಲ್ಲ ಗೇಟ್ಗಳು ಬಂದಾಗಿವೆ.